ಹಾಯ್ ನಮಸ್ತೆ, ನಾನು ವೀಣಾ. ಇವತ್ತು ಸಿಂಪಲ್ಲಾಗಿ ಟೊಮೊಟೊ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೀವು ಇದೊಂದು ಟೊಮೊಟೊ ಗೊಜ್ಜನ್ನ ಮಾಡಿ ಇಟ್ಕೊಂಡ್ರೆ ದೋಸೆ, ರೊಟ್ಟಿ, ಚಪಾತಿ, ಕೊನೆಗೆ ಅನ್ನದ ಜೊತೆನೂ ಕೂಡ ಕಲಿಸ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ನೀವೊಂದು ಸಲ ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಲೇಬೇಕು. ನೋಡ್ತಾ ಇರ್ಬೋದು ನೀವು, ಟೊಮೊಟೊ ಗೊಜ್ಜು ಮಾಡೋಕ್ಕೆ ನಾನೊಂದು 2 ಈರುಳ್ಳಿ, ಒಂದು 4 ಟೊಮೊಟೊನ ತೊಗೊಂಡು ತೊಳೆದು ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೋತಾ ಇದ್ದೀನಿ. ಎಷ್ಟು ಸಣ್ಣದಾಗಿ ಅಂದರೆ ತುಂಬ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು ಈರುಳ್ಳಿನ ಮತ್ತು ಟೊಮೊಟೊನ. ಹಾಗೆಯೇ ಬೇಯಿಸಿ ಕೂಡ ಮಾಡ್ಬೋದು. ನಾನಿಲ್ಲಿ ಬೇಯಿಸ್ತಾ ಇಲ್ಲ, ಫಸ್ಟೇ ಒಟ್ಟಿಗೆ ಒಗ್ಗರಣೆಲೇ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಹಂಗಾಗಿ ನಾನು ಈರುಳ್ಳಿ ಮತ್ತು ಟೊಮೊಟೊನ ತುಂಬ ಚಿಕ್ಕದಾಗಿ ಹೆಚ್ಚಿಟ್ಕೋತಾ ಇದ್ದೀನಿ. ನಾವು ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ, ಅಂದರೆ ಏನಾದರೂ ಪಿಕ್ನಿಕ್ ಥರ ಅಥವಾ ಏನಾದ್ರು ಆಚೆ ಏನಾದರೂ ಊಟ ತೊಗೊಂಡು ಹೋಗ್ತೀವಿ ಅಂತ ಅಂದಾಗ ಜಸ್ಟ್ ಇದೊಂದು ಗೊಜ್ಜನ್ನ ನಾವು ಮಾಡಿಟ್ಕೊಂಡ್ರೆ, ಅನ್ನ ಮಾಡಿಕೊಂಡು ಚಪಾತಿ, ರೊಟ್ಟಿ ಏನಾದರೂ ಮಾಡಿಕೊಂಡ್ರೆ ಚಪಾತಿ ರೊಟ್ಟಿಗೂ ನೆಂಚ್ಕೊಂಡು ತಿನ್ಬೋದು, ಹಾಗೆ ಅನ್ನಕ್ಕೂ ಕೂಡ ಕಲಿಸ್ಕೊಂಡು ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊತೀನಿ ಯಾವಾಗ್ಲೂ. ಬೆಳಗ್ಗೆ ಎದ್ದು ಅರ್ಜೆಂಟಲ್ಲಿ ಏನಪ್ಪ ಮಾಡೋದು, ಮಧ್ಯಾಹ್ನ ಊಟಕ್ಕೂ ಆಗಬೇಕು, ಬಾಕ್ಸ್ ಏನಾದ್ರು ತೊಗೊಂಡೋಗೋಕ್ಕೆ, ಮತ್ತು ಇವಾಗ ಕೂಡ ತಿನ್ನೋಕ್ಕಾಗಬೇಕು. ಚಪಾತಿ ರೊಟ್ಟಿಗೆ ಬೇರೆ ಏನಪ್ಪ ಮಾಡೋದು, ಪಲ್ಯ, ಚಟ್ನಿ ಏನಾದರೂ ಅಂತ ಅಂದ್ಕೊಂಡಿದ್ರೆ ಇದು ಎರಡೂ ಒಟ್ಟಿಗೆ ಕೂಡ ಆಗುತ್ತೆ. ಚಪಾತಿ ರೊಟ್ಟಿಗೂ ಆಗುತ್ತೆ, ಮತ್ತು ಮಧ್ಯಾಹ್ನ ಅನ್ನಕ್ಕೂ ಕೂಡ ಕಲಿಸ್ಕೊಂಡು ತಿನ್ಬೋದು. ಬಿಸಿ ಅನ್ನ ಮಾಡಿಕೊಂಡು ಈ ಗೊಜ್ಜು ಹಾಕ್ಕೊಂಡು ತಿಂತಾಯಿದ್ರೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಕೂಡ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ. ನೋಡ್ತಾ ಇರ್ಬೋದು, ಹೆಚ್ಚಿ ಆಯಿತು ಎಲ್ಲ. ಈಗ ಸ್ಟವ್ ಮೇಲೊಂದು ಬಾಣಲೆ ಇಟ್ಕೊಂಡು ಸ್ಟವ್ ಹಚ್ಚಿ ಅದಕ್ಕೆ ಎಣ್ಣೆ ಹಾಕಿ, ಒಗ್ಗರಣೆಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಏನು ಮಿಕ್ಕಿದೇನು ನಾವು ಚಿತ್ರಾನ್ನ ಗೊಜ್ಜಿಗೆ ಏನು ಹಾಕ್ತೀವಿ ಆ ಥರ ಕಡಲೆಬೇಳೆ, ನಾನು ಕಡಲೆಬೇಳೆನೂ ಹಾಕ್ತೀನಿ. ಯಾಕೆಂದರೆ ಕಡಲೆಬೇಳೆ ಹಾಕ್ಲಿಲ್ಲ ಅಂದ್ರೂ ನಡೆಯುತ್ತೆ, ಬಟ್ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ಇದು ಸಿಕ್ಕಿದ್ರೆ ಮಧ್ಯದಲ್ಲಿ. ಹಾಗಾಗಿ ಸ್ವಲ್ಪ ಕಡಲೆಬೇಳೆ ಹಾಕ್ತೀನಿ. ಕರ್ಬೇವಿನ ಸೊಪ್ಪು ಕೂಡ ಹಾಕ್ಬೋದು. ಕರ್ಬೇವಿನ ಸೊಪ್ಪು ಇರಲಿಲ್ಲ, ನಾನು ಹಂಗಾಗಿ ಸ್ಕಿಪ್ ಮಾಡಿದೆ. ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಅದು ಆ ಈರುಳ್ಳಿನ ಹಾಕಿ, ಈರುಳ್ಳಿ ಎಣ್ಣೆಲಿ ಫ್ರೈ ಮಾಡಬೇಕು ಚೆನ್ನಾಗಿ. ತುಂಬ ಲೋ ಫ್ಲೇಮಲ್ಲಿ ಇಟ್ಕೋಬಾರ್ದು ಹುರಿನ, ತುಂಬ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ಸ್ವಲ್ಪ ಕಡಲೆಬೇಳೆ ಸೀದೋಗುತ್ತೆ ಅಂತ ನಾನು ಲೋ ಫ್ಲೇಮಿಗೆ ಹಾಕಿದ್ದೆ. ಆಮೇಲೆ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಹೈ ಫ್ಲೇಮಿಗೆ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಹೆಂಗೆ ಅಂತ ಅಂದರೆ, ಒಂದು ಸ್ವಲ್ಪ ಮೆತ್ತಗಾಗಿದೆ ಅಂತ ಅಂದಾಗ ಏನು ನಾವು ಹೆಚ್ಚಿಟ್ಕೊಂಡಿದ್ವಿ ಮತ್ತು ಟೊಮೊಟೊ ಅದನ್ನು ಕೂಡ ಸೇರಿಸಿ, ಟೊಮೊಟೊ ಎಲ್ಲ ಸೇರಿಸಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡೋಣ. ಈ ಏನು ಟೊಮೊಟೊ ಮತ್ತು ಈರುಳ್ಳಿ ಈ ಎಣ್ಣೆಲೇ ಫುಲ್ಲು ಸ್ನ್ಯಾಶ್ ಆಗೋ ಥರ ಬೇಯಬೇಕು. ಅದು ನೀರು ಹಾಕಿ ಬೇಯಿಸೋಕೋದ್ರೆ ಟೊಮೊಟೊ ಚೆನ್ನಾಗಿ ಬೇಯಲ್ಲ, ಈರುಳ್ಳಿನೂ ಕೂಡ ಚೆನ್ನಾಗಿರಲ್ಲ. ಹಾಗಾಗಿ ಎಣ್ಣೆ ಏನು ಹಾಕಿರ್ತೀವಿ ಬಾಣಲಿಲಿ ಆ ಎಣ್ಣೆಲೆ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಏನಾದರೂ ಮುಚ್ಚಿ ಹಾಗೆ ಬಿಟ್ಟರೆ ಆ ಈರುಳ್ಳಿ ಎಲ್ಲ ಹಾಗೇ ಫುಲ್ಲು ಸ್ನ್ಯಾಶ್ ಆದಂಗೆ ಮೆತ್ತಗಾಗೋಗಿರುತ್ತೆ. ಅವಾಗ ಇನ್ನೊಂದು ಸಲ ಕೈ ಆಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಏನು ಮಸಾಲೆಗಳಿನ್ನೇನೇನು ಬೇಕೋ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಅರಿಶಿನ ಪುಡಿ, ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅರಿಶಿನ ಪುಡಿ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ಚಿತ್ರಾನ್ನದ ಥರ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಕಲ್ಲರು ಅನ್ನು ಕಲಿಸಿದಾಗ. ಹಾಗೆ ನನ್ನ ಖಾರಕ್ಕೆ ಏನು ಹಸಿರು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಆ ಥರದ್ದೇನು ಒಗ್ಗರಣೆಗೆ ಹಾಕಿಲ್ಲ, ಜಸ್ಟ್ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಆ ಅಚ್ಚ ಖಾರದ ಪುಡಿ ಜೊತೆಗೆ ನಾನು ಏನು ಮನೇಲಿ ಇಟ್ಕೊಂಡಿರ್ತೀನಲ್ವ ಸಾಂಬಾರು ಪೌಡ್ರು, ಅದನ್ನು ಕೂಡ ಒಂದು ಸ್ಪೂನ್ ಸೇರಿಸಿದ್ರೆ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಗಮ್ ಅಂತ ಇರುತ್ತೆ. ಹಂಗಾಗಿ ನಾನು ಸ್ವಲ್ಪ ಸಾಂಬಾರು ಪುಡಿನೂ ಸೇರಿಸಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ, ಆಮೇಲೆ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನೀವೇನಾದರೂ ಖಾರ ಸ್ವಲ್ಪ ಹೆಚ್ಚು ಕಮ್ಮಿ ಅಂದರೆ, ಸ್ವಲ್ಪ ಗೊಜ್ಜು ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಟೊಮೊಟೊ, ಈರುಳ್ಳಿ, ಖಾರದ ಪುಡಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಜಾಸ್ತಿ ಸೇರಿಸ್ಕೊಳ್ಳಿ. ನನಗಿಷ್ಟು ಸಾಕು, ಹಂಗಾಗಿ ನಾನು ಸೇರಿಸ್ಕೊತಾ ಇದ್ದೀನಿ. ಅದೆಲ್ಲ ಫುಲ್ಲು ಬೆಂದ ಆದಮೇಲೆ ಲಾಸ್ಟಿಗೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕೋಣ. ಏಕೆಂದರೆ ಅದು ನೀರಲ್ಲೂ ಸ್ವಲ್ಪ ಕುದ್ರೆ ಚೆನ್ನಾಗಿರುತ್ತೆ. ಹಂಗಾಗಿ ಚೆನ್ನಾಗಿ ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿ ಇವಾಗ ಚೆನ್ನಾಗಿ ಕುದಿಬೇಕು. ಇದು ಏನು ನಾವು ಎಲ್ಲ ಹಾಕಿರ್ತೀವಲ್ಲ ಸಾಂಬಾರು ಪುಡಿ, ಖಾರದ ಪುಡಿ, ಅದೆಲ್ಲ ಚೆನ್ನಾಗಿ ಘಾಟೆಲ್ಲ ಹೋಗಂಗೆ ಚೆನ್ನಾಗಿ ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಸಿದ್ರೆ ನೋಡಿ ಫುಲ್ಲು ಈ ಥರ ಕುದ್ದು ಫುಲ್ಲು ಗಟ್ಟಿಯಾಗುತ್ತೆ. ನಮಗೇನಾದ್ರೂ ಅನ್ನಕ್ಕೆ ಕಲಿಸ್ಕೊಳಕ್ಕೆ ಬೇಕು ಅಂದರೆ ಇನ್ನು ಈಗೇನಿದೆ ಇದೇ ಹದದಲ್ಲಿ ನಾವು ಎತ್ತಿ ಇಟ್ಕೋಬೋದು. ಇಲ್ಲ ನಮ್ಗೆ ಇನ್ನೂ ಒಂದು ಸ್ವಲ್ಪ ಗೊಜ್ಜು ಸ್ವಲ್ಪ ಗಟ್ಟಿ ಬೇಕು ಅಂತ ಅಂದರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್
ಅಂತೂ ಹೆಂಗಿರುತ್ತೆ ಅಂತಂದ್ರೆ ಹಂಗೇ ತಿನ್ಕೋಬೋದು ಸ್ಪೂನಲ್ಲಿ. ನಾನು ಟೇಸ್ಟ್ ನೋಡೋಕ್ಕೋಗಿ ಒಂದು ಸ್ಪೂನ್ ತಿನ್ಕೊಬಿಟ್ಟೆ ಆಗಲೇ. ಅಷ್ಟು ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇದನ್ನು ನಾವು ಚಪಾತಿ, ರೊಟ್ಟಿ, ಅನ್ನ ಯಾವುದ್ರ ಜೊತೆನಾದರೂ ಹಾಕೊಂಡು ತಿನ್ಬೋದು. ಅನ್ನದ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಫ್ರಿಜ್ಜಲ್ಲಿ ಇಡಬೇಕು ಅಂತಲೇ ಏನಿಲ್ಲ, ಒಂದು 2-3 ದಿನ ಹೊರಗಡೆನೇ ಇಟ್ಟು ತಿನ್ಬೋದು. ನಾವು ನೀರು ಹಾಕ್ತಾನೆ ಫಸ್ಟೇ ಕುದಿಸಿರೋದ್ರಿಂದ ಏನು ಹಾಳಾಗಲ್ಲ ಅಷ್ಟು ಬೇಗ. ನಾನು ದೋಸೆ ಮಾಡಿದ್ದೆ, ಹಂಗಾಗಿ ನಂಗೆ ದೋಸೆಗೆ ಬೇಕಿತ್ತು ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು. ಡೆಫಿನೆಟ್ಲಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಲೇಬೇಕು, ತುಂಬ ಟೇಸ್ಟಾಗಿರುತ್ತೆ. ಅದಲ್ಲದೆ ನಂದು ಹಳೆ ವಿಡಿಯೋಗಳಲ್ಲಿ ಇನ್ನೂ ಕೂಡ ಬೇರೆ ಬೇರೆ ರೆಸಿಪಿಗಳನ್ನೆಲ್ಲ ಹಾಕಿದ್ದೀನಿ. ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಒಂದ್ಸಲ ನೋಡಿ. ಹಾಗೆ ನಂದು ಇನ್ನೊಂದು ಚಾನಲ್ ಇದೆ, ವೀಣಾ ವ್ಲಾಗ್ಸ್ ಕನ್ನಡ ಅಂತ, ದಯವಿಟ್ಟು ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.